ನಮಸ್ಕಾರ. ಪ್ರತಿಯೊಬ್ಬರು ತಮ್ಮ ಮೇಲಿನ ಹಿಡಿತವನ್ನ ಹೆಚ್ಚಿಸಿ ಅದರಿಂದ ತಮ್ಮ ಜೀವನದ ಮೇಲಿನ ಹಿಡಿತವನ್ನ ಸಾಧಿಸುವುದಕ್ಕಾಗಿ ಮತ್ತು ತಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಯಶಸ್ಸಿನ ಕಡೆಗೆ ಸಾಗುವುದಕ್ಕಾಗಿ ಸಹಕಾರಿಯಾಗಿರುವುದೇ ನಮ್ಮ ಈ ಕಾರ್ಯಕ್ರಮ ಗೆಲುವಿನ ದಾರಿ, ಅ ಜರ್ನಿ ಟುವರ್ಡ್ಸ್ ಎಕ್ಸಲೆನ್ಸ್. ಸ್ಕೂಲ್ ಫಾರ್ ಸೆಲ್ಫ್ ಮಾಸ್ಟರಿ ಜನರ ವಿವಿಧ ಕಷ್ಟಗಳನ್ನು ನೀಗಿಸುವುದಕ್ಕಾಗಿ ಹಾಗೂ ಯಶಸ್ಸು ಹಾಗೂ ಸಂತೋಷದ ಹಾದಿಯಲ್ಲಿ ಜನಗಳು ಸಾಗುವುದಕ್ಕಾಗಿ ಹಲವಾರು ರೀತಿಯ ತರಬೇತಿಗಳನ್ನು ನೀಡ್ತಾ ಇದೆ. ನಮ್ಮ ವಿವಿಧ ರೀತಿಯ ತರಬೇತಿಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ಗೆ ಒಂದ್ಸಲಿ ಭೇಟಿ ಕೊಡಿ. ಹಿಂದಿನ ಸಂಚಿಕೆಯಲ್ಲಿ ಮಕ್ಕಳು ಯಾಕೆ ಫೇಲ್ ಆಗ್ತಾರೆ ಅಥವಾ ಅವರ ನಿರೀಕ್ಷೆಗಿಂತ ಕಡಿಮೆ ಮಟ್ಟದ ಸಾಧನೆಯನ್ನು ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿಚಾರ ವಿಮರ್ಶೆ ಮಾಡಿದ್ವಿ. ಈ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಹತ್ವದ ವಿಚಾರವನ್ನ ನಾನು ಚರ್ಚೆ ಮಾಡ್ತೇನೆ. ಅಷ್ಟೇ ಅಲ್ಲದೆ ಈ ಸಂಚಿಕೆ ಮಕ್ಕಳಿಗಾಗಿ ಒಂದು ವಿಶೇಷವಾದ ಸ್ಪರ್ಧೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಮಕ್ಕಳ ಸೋಲಿನಲ್ಲಿ ಅಥವಾ ವಿದ್ಯಾರ್ಥಿಗಳು ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಪ್ರಮಾಣದ ಸಾಧನೆ ಮಾಡೋದಕ್ಕೆ ಪೋಷಕರ ಪಾತ್ರ ಏನು, ಪೋಷಕರ ಜವಾಬ್ದಾರಿ ಮತ್ತು ಅವರ ಹೊಣೆಗಾರಿಕೆ ಏನು ಅನ್ನೋ ವಿಚಾರದ ಬಗ್ಗೆ ಆದಷ್ಟು ಮಟ್ಟಿಗೆ ವಿಮರ್ಶೆ ಮಾಡೋ ಪ್ರಯತ್ನ ಮಾಡ್ತೇನೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಮಕ್ಕಳು ಫೇಲ್ ಆಗೋದ್ರಲ್ಲಿ ಅಥವಾ ನಿರೀಕ್ಷೆಗಿಂತ ಕಡಿಮೆ ಮಟ್ಟದ ಸಾಧನೆ ಮಾಡೋದ್ರಲ್ಲಿ ಪೋಷಕರು ತಿಳಿದೇನೋ ಕಾರಣ ಆಗಬಹುದು ಅನ್ನೋ ವಿಷಯನ ನಿಮ್ ಗಮನಕ್ಕೆ ತರಕ್ ಬಯಸ್ತೀನಿ. ತಪ್ಪು ಎಲ್ಲರೂ ಮಾಡ್ತೀವಿ, ಆದ್ರೆ ತಪ್ಪು ಏನು ಅನ್ನೋದನ್ನ ಗುರುತಿಸ್ಕೊಂಡು ಅದನ್ನ ತಿದ್ಕೊಳ್ತಾ ಹೋದ್ರೆ ಜೀವನ ಸುಂದರವಾಗ್ತಾ ಹೋಗುತ್ತೆ. ಏನೇನು ಸಾಮಾನ್ಯವಾಗಿ ಪೋಷಕರಾಗಿ ನಾವು ಮಾಡುವಂತ ತಪ್ಪುಗಳು ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೇನೆ. ತಿದ್ದುಕೊಳ್ಳೋದು ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಅದ್ರ ಬಗ್ಗೆ ನಿರ್ಧಾರ ನಿಮಗೆ ಬಿಡ್ತೇನೆ. ಜನರೇಷನ್ ಗ್ಯಾಪ್ ಅನ್ನೋ ವಿಷಯನ ತುಂಬಾ ಕೇಳ್ತಾ ಇರ್ತೀವಿ. ಅಪ್ಪ ಅಮ್ಮ ಅನ್ನುವಂತ ಸ್ಥಾನ ಮಕ್ಕಳು ಹುಟ್ಟಿದ ನಂತರದ ಸ್ಥಾನ. ಹುಟ್ಟಿದ ಮೇಲೆ ಮಕ್ಕಳು ಹಲವಾರು ವರ್ಷಗಳ ಕಾಲ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ತಾರೆ. ಆದ್ರೆ ಅಪ್ಪ ಅಮ್ಮ ಹಿಂದೆ ಕಲ್ತಿರುವಂತ ವಿಷಯಗಳನ್ನೇ ಬಳಸ್ತಾ ಹೋಗ್ತಾರೆ. ಮಕ್ಕಳು ಈಗ ಕಲಿತಾ ಇರೋ ವಿಷಯಗಳನ್ನ ಅಳವಡಿಸ್ಕೊಳ್ತಾ ಇನ್ನೂ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ಅಳವಡಿಸ್ಕೊಳ್ತಾ ಹೋಗ್ತಾರೆ. ಆದ್ರೆ ಅಪ್ಪ ಅಮ್ಮ ಹಿಂದೆ ಕಲ್ತಿರೋ ವಿಷಯಗಳನ್ನ ಬಳಸ್ತಾ ಹೋಗ್ತಾರೆ. ಇದೆರಡರ ನಡುವೆ ಎಷ್ಟು ಹೊಂದಾಣಿಕೆ ಇರುತ್ತೆ ಅಷ್ಟರ ಮಟ್ಟಿಗೆ ಮಕ್ಕಳು ಮತ್ತು ಅಪ್ಪ ಅಮ್ಮನ ಸಂಬಂಧ, ಪೋಷಕರ ಸಂಬಂಧ ಗಟ್ಟಿಯಾಗಿರುತ್ತೆ. ಇದೆರಡರ ನಡುವಿನ ಅಂತರ ಹೆಚ್ಚಾಗ್ತಾ ಹೋದ್ರೆ ಅದೇ ಜನರೇಷನ್ ಗ್ಯಾಪ್. ಜನರೇಷನ್ ಗ್ಯಾಪ್ ಅನ್ನೋ ವಿಷಯದ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಪೋಷಕರಾಗಿ ನಮ್ಮ ಗೌರವವನ್ನ ನಾವು ಕಾಪಾಡಿಕೊಳ್ಳೋದಕ್ಕಾಗಿ ಹಾಗೂ ನಮ್ಮ ಮಕ್ಕಳ ಒಳಿತಿಗಾಗಿ ನಾವು ಮಾಡಬೇಕಾಗಿರುವಂತಹ ಮೊದಲನೇ ಕರ್ತವ್ಯ, ಮಕ್ಕಳು ಏನೆಲ್ಲ ಕಲಿತಾರೆ ಆ ಎಲ್ಲಾ ವಿಷಯನೂ ನಾವು ಕಲಿಬೇಕು ಹಾಗೂ ಅವ್ರಿಗಿಂತ ಚೆನ್ನಾಗಿ ಕಲಿಬೇಕು. ಹೀಗಾದ್ರೆ ಯಾವುದೇ ಮಕ್ಕಳು ಎಷ್ಟೇ ದೊಡ್ಡವರಾಗಿ ಬೆಳೀಲಿ, ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಯಾವತ್ತಿಗೂ ನಿಮ್ಮ ಬಗ್ಗೆ ಕೇವಲವಾಗಿ ಅವ್ರು ನೋಡೋದಿಲ್ಲ. ಯಾಕಂದ್ರೆ ಯಾವತ್ತಿಗೂ ಅವ್ರು ಎಷ್ಟೇ ಬೆಳೆದಿದ್ರು ನಿಮ್ಮ ಜ್ಞಾನ ಮತ್ತು ನಿಮ್ಮ ಅನುಭವ ಅವ್ರಿಗಿಂತ ಹೆಚ್ಚಾಗೇ ಇರುತ್ತೆ. ನಿಮ್ಮ ಮಕ್ಕಳು ನೀವು ಏನ್ ಮಾಡ್ತೀರಾ ಅದನ್ನ ನೋಡಿ ಕಲಿತಾರೆಯೇ ಹೊರತು ನೀವು ಹೇಳಿದ್ದನ್ನ ಕೇಳಿ ಯಾವತ್ತೂ ಕಲಿಯೋದಿಲ್ಲ. ಕೆಲವು ವಿಚಾರಗಳನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಜೀವನಕ್ಕಾಗಿಯೇ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ನಾವು ಮಕ್ಕಳಿಂದ ಏನನ್ನ ನಿರೀಕ್ಷೆ ಮಾಡ್ತೀವಿ ಅದನ್ನ ಮಕ್ಕಳು ನಮ್ಮ ಜೀವನದಲ್ಲಿ ನೋಡಿಲ್ಲ ಅಂತಂದ್ರೆ ಆ ವಿಚಾರಗಳೇ ಮಕ್ಕಳನ್ನ ಹಾಳು ಮಾಡೋದು. ಅಷ್ಟೇ ಅಲ್ಲ, ಆ ವಿಚಾರಗಳಿಂದ ಮಕ್ಕಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ವಿಚಾರಗಳು ತುಂಬಾ ಸಿಂಪಲ್ ಆಗಿರುವಂತ ವಿಷಯಗಳು, ತುಂಬಾ ಸಾಮಾನ್ಯವಾಗಿರುವಂತ ವಿಷಯಗಳು, ಆದ್ರೆ ಬಹಳ ಮುಖ್ಯವಾದ ವಿಷಯಗಳು. ಏನು? ನಿದ್ದೆ, ವ್ಯಾಯಾಮ, ಆಹಾರ, ಶಿಸ್ತು, ಓದೋದು ಮತ್ತೆ ಮನರಂಜನೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು. ಈ ಮೇಲೆ ಹೇಳಿದ 6 ವಿಚಾರಗಳ ಬಗ್ಗೆ ಎರಡೆರಡು ಸಾಲಿನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ನಿದ್ದೆ. ಮಕ್ಕಳನ್ನ ನೀವು ಬೇಗ ಏಳ್ಬೇಕು ಅಂತ ಬಯಸಿದ್ರೆ ನೀವು ಬೇಗ ಎದ್ದಿರ್ಬೇಕು. ಆವಾಗ ಮಕ್ಕಳಿಗೆ ಬೋರ್ ಆಗಲ್ಲ ಓದಕ್ಕೆ. ನೀವು ಮಲಗಿರ್ತೀರಾ, ಮಕ್ಕಳು ಎದ್ದೊಳ್ತಾರೆ ಅಂತಂದ್ರೆ ತೊಂದರೆ. ನೀವು ಮಲಗೋ ಟೈಮು ಮಕ್ಕಳು ಮಲಗೋ ಟೈಮ್ಗೂ ಒಂದು ಹೊಂದಾಣಿಕೆ ಆಗ್ಬೇಕು. ಆ ಮಕ್ಕಳು ಹೇಳ್ಬೇಕು ಅಂತ ನೀವು ಯಾವ ಟೈಮಿಗೆ ಬಯಸ್ತೀರಾ ಆ ಟೈಮ್ಗೆ ನೀವು ಎದ್ರೆ ಒಟ್ಟಾಗಿ ಮಕ್ಕಳು ನಿಮ್ ಜೊತೆಗೆ ಸೇರ್ಕೊಂಡು ಅವ್ರ ಕೆಲಸಗಳನ್ನ ಮಾಡ್ಕೊಂತಾರೆ. ಎರಡನೇದು ವ್ಯಾಯಾಮ. ಪ್ರತಿನಿತ್ಯ ವ್ಯಾಯಾಮ ಅತ್ಯವಶ್ಯಕ. ಮಕ್ಕಳ ದೈಹಿಕ ಬೆಳವಣಿಗೆಗೆ, ಮಾನಸಿಕ ಬೆಳವಣಿಗೆಗೆ ವ್ಯಾಯಾಮ ಅವಶ್ಯಕ. ನೀವು ವ್ಯಾಯಾಮ ಮಾಡಿಲ್ಲ ಅಂದ್ರೆ ಮಕ್ಕಳಿಗೆ ಎಲ್ಲಿಂದ ಬರಬೇಕು ಮೋಟಿವೇಶನ್ ವ್ಯಾಯಾಮ ಮಾಡೋದಕ್ಕೆ? ಹಾಗಾಗಿ ಮನೆಯವರು ಎಲ್ಲರೂ ಒಟ್ಟಿಗೆ ವ್ಯಾಯಾಮ ಮಾಡಿ. ಎಲ್ಲರಿಗೂ ಆರೋಗ್ಯದ ಅವಶ್ಯಕತೆ ಇದೆ.
ನಿಮ್ಗೆ ಯಾಕೆ ಬೇಡವಾ ವ್ಯಾಯಾಮ? ನೀವು ವ್ಯಾಯಾಮ ಮಾಡಿ, ಮಕ್ಕಳ ಜೊತೆ ವ್ಯಾಯಾಮ ಮಾಡಿ. ಇದರಿಂದ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ. ನಾವು ಒಟ್ಟಾಗಿ ಸೇರಿ ಏನು ಕೆಲಸಗಳನ್ನ ಮಾಡ್ತೀವಿ, ಮನೆಯಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಮೂರನೇ ವಿಷಯ, ಆಹಾರ. ಆಹಾರದ ಬಗ್ಗೆ ನಾನು ಯಾವಾಗಲೂ ತುಂಬಾ ಸ್ಟ್ರೆಸ್ ಮಾಡ್ತೀನಿ. ಯಾಕಂದ್ರೆ ಆಹಾರ ನಮ್ಮ ಶರೀರದಲ್ಲಾಗುವಂತ ಎಲ್ಲಾ ಬದಲಾವಣೆಗಳಿಗೂ ಕಾರಣ ಆಗುತ್ತೆ. ಮನೆಯಲ್ಲಿ ಪ್ರತಿನಿತ್ಯ ನೀವು ಅಡಿಗೆ ಮಾಡಬೇಕು. ಪ್ರತಿನಿತ್ಯ ಪೌಷ್ಟಿಕವಾದ ಆಹಾರನ ಮನೆಯಲ್ಲಿ ತಯಾರಿಸಿ ಮಕ್ಕಳನ್ನೂ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಮಕ್ಕಳು ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡುವಾಗ ಒಟ್ಟಾಗಿ ಮಾಡೋದು ಕೆಲಸಗಳಿಂದ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಮತ್ತೆ ಪೌಷ್ಟಿಕವಾದ ಆಹಾರನೂ ದೊರೆಯುತ್ತೆ. ಯಾವಾಗ್ಲೂ ಹೊರಗಡೆ ತಿನ್ನೋದು, ಮಕ್ಕಳಿಗೆ ಆಹಾರದ ವಿಷಯದಲ್ಲಿ ಕೆಟ್ಟ ಚಟಗಳನ್ನ ನೀವು ಹತ್ತಿಸಿ ಬಿಟ್ರೆ ಮಕ್ಕಳು ಹಾಳಾಗೋಗ್ತಾರೆ. ನಾಲ್ಕನೇದು, ಶಿಸ್ತು. ನಿಮ್ಮ ಜೀವನದಲ್ಲಿ ನೀವು ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ಬೇಕು. ನಾನು ಹೇಳಿದೆ, ಮಕ್ಕಳು ನೀವು ಏನ್ ಮಾಡ್ತೀರಾ ಅದನ್ನ ನೋಡಿ ಕಲಿತಾರೆ ಹೊರತು ನೀವು ಹೇಳೋದನ್ನ ಕೇಳಿ ಕಲಿಯೋದಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಶಿಸ್ತಿದ್ರೆ ನಿಮ್ಮನ್ನ ನೋಡಿ 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 ಮಕ್ಕಳು ಶಿಸ್ತನ್ನ ಬೆಳೆಸ್ಕೊಂತ ಹೋಗ್ತಾರೆ. ಮಕ್ಕಳಲ್ಲಷ್ಟೇ ಶಿಸ್ತನ್ನ ಬಯಸಿ ನಿಮ್ಮಲ್ಲಿ ಶಿಸ್ತಿಲ್ಲ ಅಂತಂದ್ರೆ ಖಂಡಿತ ಮಕ್ಕಳು ಶಿಸ್ತನ್ನ ಕಲಿಯೋದಿಲ್ಲ. ಮುಂದಿನ ವಿಷಯ, ಓದೋದು. ಮಕ್ಕಳಿಗೆ ಓದೋದಕ್ಕೆ ಹೇಳ್ಬಿಟ್ಟು ನೀವು ಟಿವಿ ಹಾಕೊಂಡು ಕೂತಿದ್ರೆ ಮಕ್ಕಳು ಹೇಗೆ ಓದ್ತಾರೆ? ಯಾವಾಗ ಮಕ್ಕಳನ್ನ ಓದಬೇಕು ಅಂತ ನೀವು ಬಯಸ್ತೀರಾ ಆ 1 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ಮಕ್ಕಳ ಜೊತೆಯಲ್ಲಿ ಕೂತು ನೀವು ಓದಿ. ಏನ್ ಓದೋದು? ಮಕ್ಕಳು ಏನು ಓದ್ತಾರೆ ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಯಾವುದೋ ಒಂದು ಪುಸ್ತಕ ತಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದ ಪುಸ್ತಕ, ನಿಮ್ಮ ಪಾಡಿಗೆ ನೀವು ಓದಿ, ಮಕ್ಕಳ ಪಾಡಿಗೆ ಮಕ್ಕಳು ಓದ್ಲಿ. ಒಟ್ಟಾಗಿ ಓದಿ. ಇನ್ನು ಟಿವಿ, ಸಿನಿಮಾ, ಈ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಮನರಂಜನೆಗೆ ಸಂಬಂಧಿಸಿದ ವಿಷಯಗಳು ಮಕ್ಕಳು ಓದುವಂತ ಸಮಯದಲ್ಲಿ ಯಾವತ್ತಿಗೂ ಇಟ್ಕೊಳ್ಬೇಡಿ. ಪೋಷಕರ ಜವಾಬ್ದಾರಿ, ಕರ್ತವ್ಯ ಹಾಗೂ ಹೊಣೆಗಾರಿಕೆಯ ಬಗ್ಗೆ ಸುಲಭವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಸುಭಾಷಿತ ಹೇಳ್ತೀನಿ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ. ಹಾಗಂದ್ರೆ ಏನು? ಮೊದಲ 5 ವರ್ಷಗಳು, ಮಗು ಹುಟ್ಟಿದ ಮೊದಲ 5 ವರ್ಷಗಳು ತುಂಬಾ ಪ್ರೀತಿಯಿಂದ ಲಾಲನೆ ಮಾಡಬೇಕು. ಯಾಕಂದ್ರೆ ನೀವು ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಏನಾದ್ರೂ ಬುದ್ಧಿ ಮಾತು ಹೇಳಿದ್ರೆ, ತಿಳುವಳಿಕೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮುಂದಿನ 10 ವರ್ಷಗಳು ತಾಡಯೇತ್ ಅಂದ್ರೆ ಹೊಡಿಬೇಕು ಅಂತ ಅರ್ಥ ಬರುತ್ತೆ. ನಾವಲ್ಲಿ ಹೊಡೆಯೋದು ಅಂತ ಅರ್ಥೈಸಬಾರ್ದು, ಶಿಕ್ಷಣ ಕೊಡಬೇಕು ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ಮುಂದಿನ 10 ವರ್ಷಗಳು ಅಂದ್ರೆ 5 ವರ್ಷ ಕಳೆದ ನಂತರದ 10 ವರ್ಷಗಳು ಮಕ್ಕಳಿಗೆ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯ ಶಿಕ್ಷಣವನ್ನ ಕೊಡಬೇಕು. ಈ ರೀತಿಯಾಗಿ ಮೊದಲ 5 ವರ್ಷದಲ್ಲಿ ನೀವು ಮಗುವನ್ನ ಪ್ರೀತಿಯಿಂದ ಲಾಲನೆ ಮಾಡಿ ನಿಮ್ಮ ಬಗ್ಗೆ ವಿಶ್ವಾಸ ಬರೋ ರೀತಿಯಲ್ಲಿ ಮಗು ಜೊತೆ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಮುಂದಿನ 10 ವರ್ಷದ ಶಿಕ್ಷಣದಲ್ಲಿ ಮಗು ಜೀವನ ನಡೆಸೋದಕ್ಕೆ ಬೇಕಾಗಿರುವಂತ ಎಲ್ಲಾ ವಿದ್ಯೆಗಳನ್ನ ಕಲಿಬೇಕು. ಬರೀ ಉದ್ಯೋಗಕ್ಕೋಸ್ಕರ ವಿದ್ಯೆ ಅಲ್ಲ, ಜೀವನಕ್ಕಾಗಿ ವಿದ್ಯೆ. ಈ ರೀತಿಯಾದ ವಿದ್ಯಾಭ್ಯಾಸ ಮುಗಿದರೆ, ನಿಮ್ಮ ಜೊತೆ ಮಗುಗೆ ಆ ರೀತಿಯಾದ ವಿಶ್ವಾಸ ಇದ್ರೆ 16ನೇ ವಯಸ್ಸಿಗೆ ಮಗು ಬರೋ ಹೊತ್ತಿಗೆ ಅಂದ್ರೆ ಪ್ರಾಪ್ತೇತು ಷೋಡಶೇ ವರ್ಷ ಅಂದ್ರೆ 16ನೇ ವಯಸ್ಸಿಗೆ ಮಗು ಬಂದಾಗ ನೀವು ಮತ್ತೆ ನಿಮ್ಮ ಮಕ್ಕಳು ಫ್ರೆಂಡ್ಸ್ ತರ ಇರಬಹುದು. ಯಾಕಂದ್ರೆ ಈಗ ನೀವು ಮಕ್ಕಳಿಗೆ ಅತಿಯಾಗಿ ಮುದ್ದು ಮಾಡೋ ಅವಶ್ಯಕತೆನೂ ಇಲ್ಲ, ಬೈದು ಬುದ್ಧಿ ಹೇಳೋ ಅವಶ್ಯಕತೆನೂ ಇಲ್ಲ. ಅವರಲ್ಲಿ ಸಾಕಷ್ಟು ತಿಳುವಳಿಕೆ ಬಂದಿರುತ್ತೆ. ನಮ್ಮ ಸಂಸ್ಥೆಯಲ್ಲಿ ನಡೆಸುವಂತಹ ಪೋಷಕರ ತರಬೇತಿ ಸುಮಾರು 1 ವರ್ಷಗಳ ಕಾಲ ನಡೆಯುತ್ತೆ. ಇಲ್ಲಿ 15 ನಿಮಿಷದಲ್ಲಿ ವಿಷಯನ ಪ್ರಸ್ತಾಪ ಶುರು ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೂ ಪೋಷಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೆಲವು ಮಾಡಬೇಕಾದ್ದು ಹಾಗೂ ಮಾಡಬಾರದಂತ ವಿಚಾರಗಳನ್ನ ಒಂದು ಮಾರ್ಗಸೂಚಿ ರೀತಿಯಲ್ಲಿ ಕೊಡ್ತೇನೆ, ಒಂದು ಗೈಡ್ ಲೈನ್ಸ್ ತರ ಕೊಡ್ತೇನೆ. ಅದ್ರ ಬಗ್ಗೆ ಗಮನ ಹರಿಸಿ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿ. ಪೋಷಕರಾಗಿ ನಾವು ಮಾಡಬಾರದೇ ಇರೋದು ಏನು ಅನ್ನೋದನ್ನ ಮೊದಲು ಹೇಳ್ತೇನೆ. ಮೊದಲನೇದು, ಅತಿ ಮುಖ್ಯವಾದದ್ದು, ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡಬಾರದು, ಹೋಲಿಕೆ ಮಾಡಬಾರದು. ಎರಡನೇದು, ಅತಿಯಾದ ಒತ್ತಡ ಹೇರಬಾರದು ಮಕ್ಕಳ ಮನಸ್ಸಿನ ಮೇಲೆ. ಓದು 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 ಓದು. ನೀವು ಬೇಕಾಗಿರುವಂತ ವ್ಯವಸ್ಥೆ, ಬೇಕಾಗಿರುವಂತ ವಾತಾವರಣ ಸೃಷ್ಟಿ ಮಾಡಿ, ಮಕ್ಕಳು ತಾವಾಗೆ ಓದ್ತಾರೆ. ಮೂರನೇ ವಿಷಯ, ನಿಮ್ಮ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಇರುವಂತ ಭಯ ಅಥವಾ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಭಯಗಳನ್ನ ಮಕ್ಕಳ ಮನಸ್ಸಿನ ಮೇಲೆ ಯಾಕೆ ಪುಷ್ ಮಾಡ್ತೀರಾ? ಮಕ್ಕಳ ಮನಸ್ಸಿಗೆ ಯಾಕೆ ತುಂಬುತ್ತೀರಾ? ಬೇಡ, ಭಯಗಳನ್ನ ತುಂಬಿಸಬೇಡಿ ಮನಸ್ಸಿನಲ್ಲಿ. ನಾಲ್ಕನೇ ವಿಷಯ, ಯಾವುದೇ ಕಾರಣಕ್ಕೂ ನಿಮ್ಮ ಜಗಳ ಮಕ್ಕಳ ಮುಂದೆ ನಡೆಯಬಾರದು. ತುಂಬಾ ಜನ ಅಪ್ಪ ಅಮ್ಮ, ತುಂಬಾ ಜನ ಪೋಷಕರು ಮಕ್ಕಳಿಗೋಸ್ಕರ ಏನೋ ತ್ಯಾಗ ಮಾಡ್ತಾ ಇದೀವಿ ಅನ್ನೋ ತರ ಫೀಲಿಂಗ್ ಅಲ್ಲಿ ಇರ್ತಾರೆ. ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾ ಇದೀವಿ, ನಿಮಗೋಸ್ಕರ ನಮ್ಮ ಜೀವನನೇ ಮುಡುಪಾಗಿಟ್ಬಿಟ್ಟಿದೀವಿ ಅಂತ ಮಕ್ಕಳ ಹತ್ರ ಹೇಳ್ಕೊಂತಾ ಇರ್ತಾರೆ. ಇದರಿಂದ ತೊಂದರೆ ಆಗುತ್ತೆ. ಮಕ್ಕಳು ಅಪ್ಪ ಅಮ್ಮನ ಎಲ್ಲಾ ಕಷ್ಟಗಳಿಗೂ ತಾವೇ ಕಾರಣ ಅನ್ನೋ ರೀತಿ ಫೀಲ್ ಆಗಕ್ಕೆ ಶುರು ಮಾಡ್ತಾರೆ. ಯಾವತ್ತೂ ಮಾಡಬೇಡಿ. ಮತ್ತೆ ಬಹಳ ಮುಖ್ಯವಾದ ಅಂಶ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾದಂತಹ ಶಿಕ್ಷಣ ಕೊಡಿ. ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಎಷ್ಟರ ಮಟ್ಟಿಗೆ ಪರ್ಮಿಟ್ ಮಾಡುತ್ತೆ ಅಷ್ಟರ ಮಟ್ಟಿಗಿನ ಶಿಕ್ಷಣ ಕೊಡಿ. 3,000 ರೂಪಾಯಿಯ ಆದಾಯ ಇರುವಂತ ವ್ಯಕ್ತಿ ಅದರಲ್ಲಿ ಅರ್ಧ 1,500 ರೂಪಾಯಿ ತನ್ನ ಮಗನ ಎಜುಕೇಶನ್ಗೆ ಅಂತ ಸ್ಕೂಲ್ಗೆ ಫೀಸ್ ಕಟ್ಟಿದ್ರೆ ಆ ಮಗನಿಗೆ ಓದಬೇಕು ಅನ್ನೋ ಉತ್ಸಾಹ ಬರೋದಿಲ್ಲ.
ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕೆಲ್ಲ ನಾನೇ ಕಾರಣ, ನಾನು ಓದ್ತಾ ಇರೋದೇ ಕಾರಣ ಅನ್ಬಿಟ್ಟು ಅವನನ್ನೆಲ್ಲೋ ಪಾರ್ಟ್ ಟೈಮ್ ಜಾಬ್ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೀವು ಬೇಕಾಗಿರುವಂತಹ ವಾತಾವರಣ ಸೃಷ್ಟಿ ಮಾಡಿ, ಮಕ್ಕಳಿಗೆ ಉತ್ತೇಜನ ಕೊಡಿ ಓದೋದಕ್ಕೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಶಾಲೆಗಳಲ್ಲಿ ಓದಿಸಿ. ಸರ್ಕಾರಿ ಶಾಲೆಗಳಲ್ಲಿ ಓದಿರೋರು ಮುಂದೆ ಬಂದಿದ್ದಾರೆ, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿರೋರು ಹಾಳಾಗಿದ್ದಾರೆ. ಹಾಗಾಗಿ ಶಾಲೆ ಅಷ್ಟು ಮುಖ್ಯ ಆಗೋದಿಲ್ಲ. ನೀವು ಮನೆಯಲ್ಲಿ ಏನು ವಾತಾವರಣ ಸೃಷ್ಟಿ ಮಾಡಿಕೊಡ್ತೀರಾ ಅದೇ ಬಹಳ ಮುಖ್ಯ. ಪೋಷಕರಾಗಿ ನಾವು ಮಾಡಬೇಕಾಗಿರೋದು ಏನು ಹಾಗಿದ್ರೆ, ಮೊದಲನೇದು ಬಹಳ ಮುಖ್ಯ, ಆಹಾರ. ಪೌಷ್ಟಿಕವಾದ ಆಹಾರವನ್ನು ಮನೆಯಲ್ಲಿ ತಯಾರಿಸಿ ಮಕ್ಕಳನ್ನು ಆ ತಯಾರಿಕೆಯಲ್ಲಿ ಒಟ್ಟುಗೂಡಿಸ್ಕೊಳ್ಳಿ. ಎರಡನೇದು, ಪ್ರತಿಯೊಬ್ಬರು ಮನೆಯವರೆಲ್ಲ ಸೇರಿ ಮಾಡುವಂತ ಚಟುವಟಿಕೆಗಳನ್ನ ಹೆಚ್ಚು ಮಾಡಿ. ಮೂರನೇ ವಿಷಯ, ಆರೋಗ್ಯದ ಕಡೆಗೆ ಪ್ರತಿಯೊಬ್ಬರು ಮನೆಯವರೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಿ, ಒಟ್ಟಾಗಿ ವ್ಯಾಯಾಮ ಮಾಡೋದು, ಒಟ್ಟಾಗಿ ಇನ್ನೇನಾದ್ರೂ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗೋದು, ಅದೆಲ್ಲ ಮಾಡಿ. ಮಕ್ಕಳು ಓದೋ ಸಮಯದಲ್ಲಿ ನೀವು ಕೂತ್ಕೊಂಡು ಓದ್ಕೊಳ್ಳಿ, ಟಿವಿ ನೋಡಬೇಡಿ. ಎಂಟರ್ಟೈನ್ಮೆಂಟ್ ಬೇಕು, ಮನೋರಂಜನೆ ಬೇಕೇ ಬೇಕು. ಆ ಸಮಯನೂ ಕೂಡ ನಿಗದಿಪಡಿಸಿಕೊಂಡು ಮಕ್ಕಳನ್ನು ಕೂಡಿಸ್ಕೊಂಡು ಟಿವಿ ನೋಡಿ. ನಿಮ್ಮ ನಿದ್ದೆ ಮತ್ತು ಮಕ್ಕಳ ನಿದ್ದೆಯನ್ನ ಕೋಆರ್ಡಿನೇಟ್ ಮಾಡಿ, ಹೊಂದಾಣಿಕೆ ಇರೋ ರೀತಿ ನೋಡ್ಕೊಳ್ಳಿ. ಮಕ್ಕಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಬೇಕಾಗಿರುವಂತಹ ಅನುಕೂಲಗಳನ್ನ ಮಾಡಿಕೊಡಿ. ಮತ್ತೆ ಬಹಳ ಮುಖ್ಯವಾದದ್ದು, ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಆದರ್ಶಗಳನ್ನ ಅಳವಡಿಸಿಕೊಂಡು ನಿರಂತರವಾಗಿ ನೀವು ಇಂಪ್ರೂವ್ ಆಗೋದ್ರ ಕಡೆಗೆ ಗಮನ ಕೊಡಿ. ನೀವು ಎಷ್ಟು ಇಂಪ್ರೂವ್ ಆಗ್ತಾ ಹೋಗ್ತೀರಾ, ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಅವರು ಬೆಳೆದ ಹಾಗೆ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಸಂಸ್ಥೆ ಸ್ಕೂಲ್ ಫಾರ್ ಸೆಲ್ಫ್ ಮಾಸ್ಟರಿಯಲ್ಲಿ ಎಲ್ಲಾ ಏಜ್ ಗ್ರೂಪ್, ಎಲ್ಲಾ ವಯೋಮಾನದವರೆಗೂ ಅನುಕೂಲ ಆಗುವಂತಹ ಹಲವಾರು ತರಬೇತಿಗಳನ್ನ ನಾವು ನೀಡ್ತೇವೆ. ಸ್ನೇಹಿತರೆ, ನಮ್ಮ ವೆಬ್ಸೈಟ್ ಅನ್ನ ಭೇಟಿ ಕೊಡಿ, www.schoolforselfmastery.com. ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಹಲವಾರು ತರಬೇತಿಗಳಿದೆ, ಅದನ್ನ ನೋಡಿ ನಿಮಗೆ ಯಾವುದು ಅನುಕೂಲ ಅನ್ನೋದನ್ನ ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಉಪಯೋಗಿಸ್ಕೊಳ್ಳಿ. ಈಗ ಕೆಲವು ಕೋರ್ಸ್ಗಳನ್ನಷ್ಟೇ, ನಿಮ್ಗೊಂದು ಐಡಿಯಾ ಬರಲಿ ಅನ್ನೋದಕ್ಕೆ ಕೆಲವು ಕೋರ್ಸ್ಗಳು, ನಾವು ಯಾವ್ಯಾವ ವಿಚಾರಗಳನ್ನ ಗಮನ ಕೊಡ್ತೀವಿ, ಯಾವ್ಯಾವ ವಿಚಾರಗಳಲ್ಲಿ ತರಬೇತಿ ಕೊಡ್ತೀವಿ ಅನ್ನೋದನ್ನ ನಿಮ್ಗೆ ಈಗ ತೋರಿಸ್ತೇನೆ. ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂದ್ರೂ ಕಾರ್ಯಕ್ರಮನ ಪ್ರತಿ ವಾರ ನೋಡಿ, ಇಲ್ಲಿ ಹೇಳುವಂತ ವಿಷಯಗಳನ್ನ ಅಳವಡಿಸಿಕೊಳ್ತಾ ಹೋಗಿ, ಖಂಡಿತವಾಗ್ಲೂ ಜೀವನದಲ್ಲಿ ಉಪಯೋಗ ಪಡೆತೀರಾ. ನಮ್ಮ ಅಲ್ಪಾವಧಿ ಕೋರ್ಸ್ಗಳು: ಅಕಾಡೆಮಿಕ್ ಎಕ್ಸಲೆನ್ಸ್, ಸ್ಟಡಿ ಹ್ಯಾಬಿಟ್ಸ್, ಮೆಮೊರಿ ಅಂಡ್ ಇಂಟೆಲಿಜೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಫೋಕಸ್, ಕಾನ್ಸಂಟ್ರೇಷನ್ ಅಂಡ್ ವಿಲ್ ಪವರ್, ಹೆಲ್ತಿ ಲೈಫ್ ಸ್ಟೈಲ್ ಡೆವಲಪ್ಮೆಂಟ್, ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್, ಪ್ರೀ-ಪ್ಲೇಸ್ಮೆಂಟ್ ಟ್ರೈನಿಂಗ್. ಸ್ನೇಹಿತರೆ, ಕಾರ್ಯಕ್ರಮದ ಶುರುವಿನಲ್ಲಿ ನಾನು ಹೇಳಿದೆ, ಈ ವಾರದಿಂದ ನಾವು ಸ್ಪರ್ಧೆಗಳನ್ನ ಶುರು ಮಾಡ್ತಾ ಇದ್ದೀವಿ ಅಂತ. ಈ ವಾರ ಒಂದು ಪ್ರಬಂಧ ಅಂದ್ರೆ ಎಸ್ಸೆ ಕಾಂಪಿಟೇಷನ್ ಅನ್ನ ನಾವು ಇಡ್ತಾ ಇದ್ದೀವಿ. ಯಾರಿಗೆ? ಸ್ಕೂಲ್ ಮಕ್ಕಳಿಗೆ. ಯಾವ ವಯಸ್ಸಿನವರು? ಯಾರು ಬೇಕಾದ್ರೂ ಇರ್ಬೋದು. 10th ಸ್ಟ್ಯಾಂಡರ್ಡ್ ವರೆಗೂ ಸ್ಕೂಲ್ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇಂದಿನ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ. ವಿಷಯ: ನನ್ನ ತಾಯಿ ತಂದೆಯರೆಡೆಗಿನ ನನ್ನ ಕರ್ತವ್ಯಗಳು, ಮೈ ಡ್ಯೂಟೀಸ್ ಟುವರ್ಡ್ಸ್ ಮೈ ಪೇರೆಂಟ್ಸ್. ಪ್ರಬಂಧ ಇರಬೇಕಾದ ಭಾಷೆ ಕನ್ನಡ ಅಥವಾ ಇಂಗ್ಲಿಷ್. ಪದಗಳ ಮಿತಿ 500ರಿಂದ 600 ಪದಗಳು. ಪ್ರಬಂಧವನ್ನು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಸಹಿ ಪಡೆದು ನಮ್ಮ ವಿಳಾಸಕ್ಕೆ ಕೆಳಗಿನ ವಿವರಗಳೊಂದಿಗೆ ಅಂಚೆಯಲ್ಲಿ ಕಳುಹಿಸಿ. ವಿದ್ಯಾರ್ಥಿಯ ಹೆಸರು ಮತ್ತು ತರಗತಿ, ಶಾಲೆಯ ಹೆಸರು, ಅಂಚೆ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ. ಪ್ರಬಂಧ ನಮಗೆ ತಲುಪಲು ಕಡೆಯ ದಿನ 14 ನವೆಂಬರ್ ಸಂಜೆ 5 ಗಂಟೆ. ಮೊದಲ ಹಾಗೂ ದ್ವಿತೀಯ ಬಹುಮಾನಗಳನ್ನು 24 ನವೆಂಬರ್ನ ನಮ್ಮ ಕಾರ್ಯಕ್ರಮದಲ್ಲಿ ಘೋಷಿಸಲಾಗುವುದು. ಬಹುಮಾನಗಳನ್ನು ಶಾಲೆಗೆ ತಲುಪಿಸಲಾಗುವುದು ಮತ್ತು ಬಹುಮಾನಿತ ಪ್ರಬಂಧಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಈ ಸ್ಪರ್ಧೆಯ ಎಲ್ಲಾ ವಿವರಗಳು ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಮತ್ತೊಮ್ಮೆ ಗಮನಿಸಿ, ಸಕ್ರಿಯವಾಗಿ ಭಾಗವಹಿಸಿ. ನಮ್ಮ ವಿಳಾಸ: ನಂಬರ್ 152, ಮೊದಲನೇ ಕ್ರಾಸ್, 2ನೇ ಮೇನ್, ಜಗಜ್ಯೋತಿ ನಗರ, ಜ್ಞಾನಭಾರತಿ ಪೋಸ್ಟ್, ಬೆಂಗಳೂರು 560056. ಸ್ನೇಹಿತರೆ, ಇಂದಿನ ಈ ಸಂಚಿಕೆಯಲ್ಲಿ ನನ್ನ ಮುಂದೆ 2 ಆಪ್ಷನ್ಸ್ ಇತ್ತು. ಮೊದಲನೇದು, ನಿಷ್ಠುರವಾಗಿ ಸತ್ಯದ ವಿಷಯಗಳನ್ನ ಹೇಳೋದು, ಪ್ರಾಬ್ಲಮ್ಸ್ ಏನಿದೆ, ತೊಂದರೆಗಳೇನಿದೆ, ತಪ್ಪುಗಳೇನಿದೆ ಅದನ್ನ ಗುರುತಿಸೋದು, ಸೊಲ್ಯೂಷನ್ಸ್ ಕೊಡೋದು. ಎರಡನೇದು, ಸುಮ್ಮನೆ ಹಾಗೆ ಮೇಲೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಬಿಟ್ಬಿಡೋದು. ನಾನು ಮೊದಲನೇ ಆಪ್ಷನ್ ಅನ್ನ ಚೂಸ್ ಮಾಡಿದ್ದೀನಿ. ಯಾರ ಮನಸ್ಸಿಗೂ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಪೋಷಕರನ್ನ ದೂಷಿಸುವಂತ ಉದ್ದೇಶ ಇಲ್ಲ. ಖಂಡಿತವಾಗಿಯೂ ನನಗೂ ಗೊತ್ತು, ಪ್ರತಿಯೊಬ್ಬ ಪೋಷಕರು
ತಮ್ಮ ಮಕ್ಕಳಿಗೆ ಅತಿ ಹೆಚ್ಚಿನ ಒಳ್ಳೆಯದನ್ನೇ ಬಯಸ್ತಾರೆ ಹೊರತು ಯಾರು ಕೆಟ್ಟದನ್ನ ಬಯಸೋದಿಲ್ಲ. ಈ ಸಂಚಿಕೆಯ ಮುಖಾಂತರ ನಾವು ಪ್ರಯತ್ನ ಪಟ್ಟಿರೋದೇನು ಅಂತಂದ್ರೆ, ನಮಗೆ ತಿಳಿದೇ ಆಗ್ತಾ ಇರುವಂತಹ ಕೆಲವು ತಪ್ಪುಗಳನ್ನ ನಾವು ಗುರುತಿಸಿ ಇನ್ನೂ ಒಳ್ಳೆ ಪೋಷಕರಾಗಿ ಬೆಳೆಯೋದಕ್ಕೆ ಅನುಕೂಲ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇಂದಿನ ಈ ಸಂಚಿಕೆಯಲ್ಲಿ ನಾನು ಹೇಳಿರುವಂತಹ ಕೆಲವು ವಿಚಾರಗಳನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ತಾ ಹೋದ್ರೆ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಇದು ಖಂಡಿತ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.